ಅರಕಲಗೂಡು ತಾಲೂಕಿನ ಕಣಿವೆ ಬಸಪ್ಪ ಬಳಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಯುವಕನೊಬ್ಬನನ್ನ ಮೂವರು ದುಷ್ಕರ್ಮಿಗಳು ಅಡ್ಡಗಟ್ಟಿ ಹಣ ಹಾಗೂ ಮೊಬೈಲ್ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ. ಪಟ್ಟಣದ ಧನ್ವಂತರಿ ಮೆಡಿಕಲ್ನಲ್ಲಿ ಕೆಲಸ ಮುಗಿಸಿಕೊಂಡು ಆಳುವಾರ ಗ್ರಾಮಕ್ಕೆ ಕಣಿವೆ ಬಸಪ್ಪ ಮಾರ್ಗವಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಮೂವರು ದುಷ್ಕರ್ಮಿಗಳು ಬೈಕ್ ಸವಾರರನ್ನ ಅಡ್ಡಗಟ್ಟಿದ್ದಾರೆ. ಬಳಿಕ ಆತನ ಬಳಿ ಇದ್ದ 50,000 ನಗದು ಹಾಗೂ ಮೊಬೈಲ್ ಫೋನ್ ದೋಚಿದ್ದಾರೆ ಎಂದು ತಿಳಿದು ಬಂದಿದೆ. ಇದಲ್ಲದೆ ದುಷ್ಕರ್ಮಿಗಳು ಬೈಕ್ ಸವಾರ ಪ್ರಜ್ವಲ್ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಗಾಯಗೊಂಡಿರುವ ಪ್ರಜ್ವಲ್ ಅವರನ್ನ ಅರಕಲಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಸಂಬಂಧ ಕೊಣನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನನ್ನ ಹೆಸರು ಪ್ರಜ್ವಲ್. ಮೆಡಿಕಲ್ ಅಲ್ಲಿ ಕೆಲಸ ಮಾಡೋದು. ಮೆಡಿಕಲಿಂದ ಕೆಲಸ ಮುಗಿಸಿ ಮನೆಗೆ ಹೋಗೋ ಟೈಮಲ್ಲಿ 9 ಗಂಟೆಯಲ್ಲಿ 3 ಜನ ಗಾಡಿ ಅಡ್ಡೆ ಹಾಕಿ ಹಲ್ಲೆ ಮಾಡಿ 50,000 ದುಡ್ಡು, ಮೊಬೈಲು ಎಲ್ಲ ಕಿತ್ಕೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಯಾರು ಬಂದಿದ್ರಾ? ಅವ್ರೇನಾರ ಕಂಡು ಹಿಡಿಯಕ್ಕಾಗತ್ತಾ? ನಾನು ಇವತ್ತೇ ನೋಡಿದ್ದು. ರಾತ್ರಿ ಎಷ್ಟು? 9 ಗಂಟೆಲಿ ಆಗಿರೋದ? ದುಡ್ಡು ಎಷ್ಟಿತ್ತು? 50,000. ಫೋನು ದುಡ್ಡು ಎಲ್ಲ ಕಿತ್ಕೊಂಡಿದ್ದಾರೆ. ಪ್ರಜ್ವಲ್ ಧನ್ವಂತರಿ ಮೆಡಿಕಲಿಂದ ಮನೆಗೆ ಹೋಗುವಾಗ ಉಳ್ಕಲ್ ಕ್ರಾಸ್ ಹತ್ರ 3 ಜನ ಅಟ್ಯಾಕ್ ಮಾಡಿ 50,000 ದುಡ್ಡು, ಮೊಬೈಲ್ ಎಲ್ಲ